ಫ್ರೆಂಡ್ಸ್ ಹೊಸ ವಿಡಿಯೋಗೆ ಸುಸ್ವಾಗತ. ಇವಾಗಷ್ಟೇ ತಮ್ಮನೇಲಿ ನೋಡಿ ಗೊತ್ತಾಗುತ್ತೆ ಅದ್ರ ಬಗ್ಗೆ ಮಾತಾಡಕ್ಕೆ ಬಂದಿನಿ ಅಂತಂದು. ಇವಾಗಷ್ಟೇ ಬಂತಂದ್ರೆ ಬಿಗ್ ಬಾಸ್ ಕಡೆಯಿಂದ ಎರಡನೇ ಪ್ರೋಮೋ ಅಪ್ಡೇಟ್ ಮಾಡಿದಾರಲ್ಲ, ಅದ್ರ ಬಗ್ಗೆ ಲೈವ್ ಅಪ್ಡೇಟ್ ತಿಳಿಸ್ಕೊಡ್ತಾ ಇದ್ದೀನಿ ಇದರಲ್ಲಿ. ಅದು ಬಂದಿರಲಿ. ಮತ್ತೆ ಬಿಗ್ ಬಾಸ್ ಅವರು ಎರಡನೇ ಪ್ರೋಮೋ ಸ್ವಲ್ಪ ಲೇಟ್ ಆಗಿಬಿಟ್ರು ಅಂತ ಅಪ್ಡೇಟ್ ಮಾಡಿದ್ರೆ ಅಂತ ಹೇಳ್ಬೋದು. ಇದರಲ್ಲಿ ಫ್ರೀ ಫಿನಾಲ್ ಅದು ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ರೆ ಅಂತ ಹೇಳ್ಬೋದು. ಇದರಲ್ಲಿ ಇಲ್ಲೇ ತಿಳಿಸ್ಕೊಟ್ಟಂಗೆ ಇದರಲ್ಲಿ ಸುದೀಪ್ ಸರ್ ಅವರು ಬರ್ತಾರ ಇಲ್ಲೋ ಅಂತ ಸ್ವಲ್ಪ ಪಕ್ಕಾ ಇನ್ಫಾರ್ಮೇಶನ್ ಇರಲಿಲ್ಲ. ಯಾಕಂದ್ರೆ ಅವರು ಶೂಟಿಂಗ್ ಹೋಗಿ ಸ್ವಲ್ಪ ಬರ್ಬೇಕಾದ್ರೆ ಸ್ವಲ್ಪ ಲೇಟ್ ಆಗಿತ್ತು ಅಂತ, ಹಾಗಾಗಿ ಸ್ವಲ್ಪ ಏನು ಬರ್ತಾರಿಲ್ಲ ಅಂತ ಸ್ವಲ್ಪ ಡೌಟ್ ಅಲ್ಲಿತ್ತು. ಇದು ಮಾತ್ರ ಪಕ್ಕ ಅಪ್ಡೇಟ್ ಬಂದಿದೆ ಅಂತ ಗೊತ್ತಾಗಿದೆ. ಯಾಕಂದ್ರೆ ಪ್ರೋಮೋ ನೋಡೋದು ಗೊತ್ತಾಗಲ್ಲ. ಸುದೀಪ್ ಸರ್ ಎಷ್ಟೇ ಇದೆ ಆದರೂ ಒಟ್ಟು ಬಂದೇ ಬರ್ತಾರೆ ಅಂತ ಹೇಳಿದ್ರಲ್ಲ ಬಿಗ್ ಬಾಸ್ ಇದೆ ಪ್ರೀ ಫಿನಾಲ್ ಅಟೆಂಡ್ ಮಾಡೋಕ್ಕೆ, ಅದಕ್ಕೋಸ್ಕರ ಬಂದಿದ್ದಾರೆ ಅಂತ ಹೇಳ್ಬೋದು. ಈ ಪ್ರೋಮೋದಲ್ಲಿ ಯಾವ ರೀತಿ ಯಾರಿಗೆ ಹೆಚ್ಚು ಓಟಿಂಗ್ ಇದೆ, ಮತ್ತು ಇದರಲ್ಲಿ ಯಾವ ರೀತಿ ಗಿಮಿಕ್ ಇದೆ, ಮತ್ತು ಲವ್ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತಾ ಹೋಗ್ತೀನಿ ಇದರಲ್ಲಿ. ಫ್ರೆಂಡ್ಸ್ ಇದರಲ್ಲಿ ಏನು ರೀತಿ ಗಿಮಿಕ್ ಮಾಡ್ತಿದ್ದಾರೆ ಅಂತ ಅದ್ರ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಮತ್ತೆ ಅದು ಅಷ್ಟೇ ಅಲ್ಲ, ಮತ್ತೆ ಇದರಲ್ಲಿ ಟ್ರೋಫಿ ಬಗ್ಗೆ ರಿವೀಲ್ ಮಾಡಿದ್ದಾರೆ. ಮತ್ತು ಹೊಸದಾಗಿ ಇವರು ಯಾವ ರೀತಿ ಅಂದರೆ ರಾಗ ಹೇಳ್ತಾರೆ ಅಂತ ಅದ್ರ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕೂ ಮೊದಲು ಯಾರು ಹೊಸಬ್ರು ಒಂದು ಚಾನಲ್ ಇರುತ್ತೆ ತಪ್ಪಾಗಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಅಂತ ಆಲ್ ಅಂದ್ಕೊಡಿ. ಯಾವುದೇ ವಿಡಿಯೋಗೆ ನೋಟಿಫಿಕೇಶನ್ ಬರುತ್ತೆ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಮತ್ತೆ ಫ್ರೆಂಡ್ಸ್ ಶೇರ್ ಮಾಡಿ ಅಂತ ಬನ್ನಿ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಸ್ಟಾರ್ಟ್ ಮಾಡೋಣ. ಈ ವಿಡಿಯೋದಲ್ಲಿ ಯಾವ ರೀತಿ ಪ್ರೋಮೋ ಬಗ್ಗೆ ಮಾತಾಡ್ತಾ ಹೋಗೋಣ. ಇದರಲ್ಲಿ ಇದು ಮೊದಲನೇ ಕ್ಲಾಸಲ್ಲಿ ಬಂದಲ್ಲಿ ಇದ್ರ ಪ್ರೋಮೋದಲ್ಲಿ ಯಾವ ರೀತಿ ಅಂತ ತಿಳಿಸ್ಕೊಡೋದಾರೆ. ಇದ್ರ ಮೊದಲನೇದಾಗಿ ಯಾವ ರೀತಿ ಅಂದ್ರೆ ವೋಟಿಂಗ್ ಲಿಸ್ಟ್ ಅಲ್ಲಿ ಅದರಲ್ಲಿ ಯಾವ ರೀತಿ ಕಿಚ್ಚ ಸುರಿಸ್ತಾರಲ್ಲ, ಮೊದಲನೇದಾಗಿ ಈ ರೀತಿ ಸೀಸನ್ ಅಲ್ಲಿ ಮಾತ್ರ ಈ ರೀತಿ ಇಷ್ಟೊಂದು ಓಟ್ ಬಿದ್ದಿದೆ. ಅದರಲ್ಲೂ ಬಂತಂದ್ರೆ 37+ ಕೋಟಿ ಅಷ್ಟು ಓಟ್ ಬಿದ್ದಿದೆ ಅಂತಂದು ಸ್ವಲ್ಪ ರಿವ್ಯೂ ಮಾಡ್ತಾರಲ್ಲ. ಬೆಲ್ಲರ ಹತ್ರ ಕೇಳಿದಾಗ ಪ್ರತಿಯೊಬ್ರು ಹೇಳ್ತಾರೆ. ರಘು ಸರ್ ಹೇಳ್ತಾರೆ ಅವರು 12ರಿಂದ 13 ಏನೋ ಬರೋ ಕೋಟಿ ಅಂತ ಹೇಳ್ತಾರೆ. ಮತ್ತೆ ಗಿಲ್ಲಿ ಅವರು ಕೇಳಿದ್ರೆ 10ರಿಂದ ಅಂತ ಏನೋ 12 ಅಷ್ಟಂತ ಅವ್ರು ಹೇಳ್ತಾರೆ. ಆದ್ರೂ ಕೂಡ ಇದ್ರಲ್ಲಿ ಇದ್ರ ಯಾವ ರೀತಿ ಗಿಮಿಕ್ ಮಾಡ್ತಿದ್ದಾರೆ ಅಂತ ಅದ್ರ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ನೋಡಿ. ಇದರಲ್ಲಿ ಒಟ್ಟಾರೆ ಬಂತದ್ರಲ್ಲಿ ನಿಮ್ಗೆಲ್ಲರಿಗೂ ಗೊತ್ತಿದೆ ಈ ಸೀಸನ್ ವಿನ್ನರ್ ಯಾರು ಅಂತ ಅದು ಪಕ್ಕ ಅಪ್ಡೇಟ್ ಬರ್ತಾ ಇದೆ ಅಂತ ಹೇಳ್ಬೋದು. ಒಂಥರ ಯಾವ ನಿಮ್ಗೆಲ್ಲರಿಗೂ ಓಟ್ ಈ ಹೊರಗಡೆ ಬೇರೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ರೆ ಕೂಡ ಗೊತ್ತಾಗುತ್ತೆ ಯಾವ ರೀತಿ ಗಿಲ್ಲಿ ನಟಂಗೆ ಯಾವ ರೀತಿ ಫ್ಯಾನ್ಸ್ ಬೇಸ್ ಇದೆ, ಮತ್ತೆ ಹೊರಗಡೆ ಇರೋ ವೋಟಿಂಗ್ ಲಿಸ್ಟ್ ಅಲ್ಲೂ ಕೂಡ ಯಾವ ರೀತಿ ಹವಾ ಆಗ್ತಿದೆ ಅಂತ ಗೊತ್ತಾಗಿದೆ. ಅದರಲ್ಲಿ ಬಂದಿರಲಿ ಬಿಗ್ ಬಾಸ್ ಅವರು ಅನೌನ್ಸ್ ಮಾಡೋದೇ ಬಾಕಿ ಇದೆ ಅಂತ ಹೇಳ್ಬೋದು. ಮತ್ತು ಅದರಲ್ಲಿ ಬಂದಲ್ಲಿ 2ನೇ ಪ್ಲೇಸ್ ಅಲ್ಲಿ ಯಾರಿದ್ದಾರೆ ಅಂತ ತಿಳಿಸ್ಕೊಟ್ಟಿದ್ದೆ ನಿಮಗೆ. ಅದರಲ್ಲಿ ಯಾರಿದ್ದಾರೆ ಅಂದ್ರೆ ಕಾವ್ಯ ಅವರೇ, 3ನೇ ಪ್ಲೇಸ್ ಅಲ್ಲಿ ರಕ್ಷಿತ್ ಅವರು ಅಂತ ಹೇಳಿದ್ದಲ್ಲ. ಅದರಲ್ಲಿ ಕೂಡ ಕೆಲವೊಬ್ರು ಏನೋ ಕಮೆಂಟ್ ಮಾಡಿದ್ರೆ ಏನಂದ್ರೆ ಇದೇನೋ ರಿಸಲ್ಟ್ ಸುದ್ದಿ ಹಾಗೆ ಅಂತ ಹೇಳ್ತಾರೆ ಅಂತ ಹೇಳಿದ್ದಾರೆ. ಯಾಕಂದ್ರೆ ಅವರು ಪರ್ಟಿಕ್ಯುಲರ್ ಆಗಿ ಆ ಸೋಷಿಯಲ್ ಮೀಡಿಯಾದ ಬಗ್ಗೆ ಅಪ್ಡೇಟ್ ಗೊತ್ತಿರಲ್ಲ ಯಾವುದೇ ರಿವ್ಯೂ ಅದು ಮಾಡಕ್ ಹೋಗಲ್ಲ ಅಂತ ಹೇಳ್ಬೋದು. ನಾವು ಪರ್ಟಿಕ್ಯುಲರ್ ಚಾನಲ್ಗಳು ಸಬ್ಸ್ಕ್ರೈಬ್ ಮಾಡಿ ಅಂದ್ರೆ ಯಾವ ರೀತಿ ಅಂದ್ರೆ ಅವ್ರ ಬಗ್ಗೆ ಲೈವ್ ಕಲೆಕ್ಟ್ ಮಾಡ್ಕೊಂಡೆ ಮಾತಾಡ್ತಿದ್ವಿ ಅಂತ ಹೇಳ್ಬೋದು. ಕೆಲವೊಬ್ರು ಯಾರೋ ಏನೋ ಹೇಳಿದ್ರು ಅದೇನು ಸುಳ್ಳು ಮಾಹಿತಿ ಹಾಗೆ ಅಂತ ಹೇಳಿದ್ರು, ಅದ್ರ ಬಗ್ಗೆ ನಾನು ತಲೆ ಕೆಡ್ಸ್ಕೊಂಡಿಲ್ಲ. ಆದ್ರೂ ಕೂಡ ಅದು ಇದ್ದಿದ್ದ ಮಾಹಿತಿ ಇದ್ದಂಗೆ ಹೇಳಿದ್ರೆ ಏನಾಗುತ್ತೆ ಫ್ರೆಂಡ್ಸ್, ಇದ್ರು ಅದ್ರಲ್ಲಿ ತಿಳ್ಕೊಳ್ಳೋದು ಬಿಡೋದಲ್ಲ ಅವ್ರಿಗೆ ಗೊತ್ತಿರುತ್ತೆ. ಕೆಲವೊಬ್ರು ಎಲ್ಲರೂ ಆಗಿಲ್ಲ ಅಂತ ಹೇಳಲ್ಲ, ಕೆಲವೊಬ್ರು ಯಾರೊಬ್ರು ಕಮೆಂಟ್ ಹಾಕಿದ್ರು, ಹಾಗಾಗಿ ನಮಗೆ ಈ ರೀತಿ ಮಾಹಿತಿ ಕೊಡ್ತಾ ಇದ್ದಾರೆ ಹಾಗೆ ಈಗಂತ ಏನೋ ಅಂದ್ರು. ಅದಕ್ಕೋಸ್ಕರ ನಾನು ಈ ಮಾತಾಡ್ತೀನಿ ಅಂತ ಹೇಳ್ಬೋದು. ಒಟ್ಟಾರೆ ಬಂದರೆ ಈ ಪ್ರೋಮೋದಲ್ಲಿ ಒಂಥರ ಯಾವ ರೀತಿ ಹೈಲೈಟ್ ಮಾಡಿದೆ ಅಂತ ಹೇಳಿದ್ರೆ, ಫಸ್ಟಿಗೆ ಬಂದವರು ಎಲ್ಲರೂ ಹೇರ್ ಸ್ಟೈಲ್ ರೆಡಿ ಮಾಡಿದೆ. ಮತ್ತು ಫ್ರೀ ಫಿನಾಲಿಗೆ ಯಾರ್ಯಾರು ಬರ್ತಾರೆ ಅಂತ ಅದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಅಲ್ಲಿ ಯಾರಂದ್ರೆ ಧ್ರುವಂತವರು ತಮ್ಮ ಹೇರ್ ಸ್ಟೈಲ್ ಚೇಂಜ್ ಮಾಡಿಬಿಟ್ಟು ಒಂಥರ ಸ್ಮಾರ್ಟ್ ಬಾಯ್ ಈ ಥರ ಒಂಥರ ಕಟಿಂಗ್ ರೆಡಿ ಮಾಡಿಸ್ಕೊಂಡು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬೋದಲ್ಲ. ಅದ್ರಲ್ಲಿ ಬಂತಲ್ಲಿ ಉಳ್ಕೆದವ್ರಲ್ಲಿ ಬಂದರಲ್ಲಿ ಎಲ್ಲ ರೀತಿ ಯಾವ ರೀತಿ ರೆಡಿ ಆಗಿದ್ದಾರೆ, ಮತ್ತು ಅವ್ರ ಕಾಸ್ಟ್ಯೂಮ್ಗಳು ಯಾವ ರೀತಿ ಖರ್ಚು ಮಾಡಿದ್ರೆ ಅಂತ ಬಗ್ಗೆ ತಿಳಿಸ್ಕೊಟ್ಟಿದ್ನಲ್ಲ. ಈ ಪ್ರೋಮೋದಲ್ಲಿ ಬಂತಂದ್ರೆ ಒಟ್ಟಾರೆ ಹೇಳ್ಬೇಕಂದ್ರೆ ಗಿಲ್ಲಿ ನಟಂಗೆ ಜಾಸ್ತಿ ಓಟ್ ಬಿದ್ದಿದೆ ಅಂತ ಹೇಳ್ಬೋದು. ಅದರಲ್ಲಿ ಕಿಚ್ಚ ಸುದೀಪ್ ಯಾವ ರೀತಿ ಹೇಳ್ತಾರೆ ಅಂತ ಹೇಳಿದ್ದಾರೆ. ಇದರಲ್ಲಿ ಇದೇ ಫಸ್ಟ್ ಟೈಮ್ ಈ ಥರ ವೋಟಿಂಗ್ ಈ ಥರ ಬಿದ್ದಿದ್ದು. ನಿನ್ನೆ ರಾತ್ರಿ 12 ಗಂಟೆವರೆಗೂ ಇಷ್ಟು ವೋಟಿಂಗ್ ಬಿದ್ದಿದೆ ಅಂತ ಪರ್ಟಿಕ್ಯುಲರ್ಗೆ ಸ್ವಲ್ಪ ಅನೌನ್ಸ್ ಮಾಡಿದ್ರೆ ಅಂತ ಹೇಳ್ಬೋದು. ಅದರಲ್ಲೂ ಕೂಡ ಏನು 1ನೇದು ಮತ್ತು 2ನೇವ್ರಿಗೆ ಪ್ಲೇಸ್ ಅಂದರೆ ಫಸ್ಟ್ ಯಾರಿಗೆ ವೋಟಿಂಗ್ ಬಿದ್ದಲ್ಲ ಅದು ಅವ್ರಿಗೆ, ಮತ್ತು 2ನೇ ಪ್ಲೇಸಲ್ಲಿ ಇರೋರಿಗೆ ಇವ್ರಿಗೆ ಸ್ವಲ್ಪ ಅಂತರ ಜಾಸ್ತಿ ಏನಿಲ್ಲ ಅಂತ ಒಂಥರ ಹೇಳ್ತಾರೆ. ಇದು ಯಾವ ರೀತಿ ಗಿಮಿಕ್ ಅಂತ ಇಲ್ಲೇ ಗೊತ್ತಾಗ್ತಿದೆ. ಒಂಥರ ಏನು ಇದು ಅಶ್ವಿನ್ ಕೂಡ ಅವ್ರನ್ನ ರನ್ನರ್ ಅಪ್ ಮಾಡ್ಬೇಕಂತ ಹೊರಗಡೆ ಗಿಮಿಕ್ ನಡೀತಾ ಇದೆಯಲ್ಲ, ಅದಕ್ಕೋಸ್ಕರ ಈ ಥರ ಮಾತಾಡ್ತಾರೆ ಅಂತ ನನಗೆ ಅನಿಸ್ತದೆ. ಯಾಕೆ ಸುದೀಪ್ ಸರ್, ಯಾಕಂದ್ರೆ ಇವರು ಅಷ್ಟೊಂದು ಅದಕ್ಕೆ ಇದಕ್ಕೆ ಕಂಪೇರ್ ಮಾಡಿದ್ರೆ ಎಷ್ಟು ಇದು ಕೋಟಿ ಇದೆ, ಎಷ್ಟು ಕೋಟಿ ಇದೆ ಅದಕ್ಕೆ ಡಿಫ್ರೆನ್ಸ್ ಇದೆ ನೋಡಿದ್ರೆ ಗೊತ್ತಾಗುತ್ತೆ. ಇದು 37+ ಕೋಟಿ ಅಷ್ಟು ಡಿಫ್ರೆನ್ಸ್ ಇದ್ರೆ ಇದು 52 ಕೋಟಿ ಅಷ್ಟು ಕಮ್ಮಿ, 52 ಲಕ್ಷಕ್ಕಿಂತ ಕಡಿಮೆ ಇದೆ ಅಂತ ಹೇಳ್ಬೋದು. ಇದು 5 ಕೋಟಿಯಲ್ಲಿ 37 ಕೋಟಿ ಪ್ಲಸ್ ಎಲ್ಲಿ ಅದನ್ನು ಒಂದು ಗೊತ್ತಾಗ್ತಿಲ್ಲ. ಒಂಥರ ಇವರೇನು ಅಶ್ವಿನ್ ಕೂಡ ಅವ್ರು ರನ್ ಅಪ್ ಮಾಡ್ಬೇಕಂತ ಹೇಳಿದ್ರಲ್ಲ, ಅದರಿಂದ ಈ ರೀತಿ ಒಂದು ಖ್ಯಾತೆ ತೆಗಿತಾರೆ ಅಂತ ಹೇಳ್ಬೋದು. ಇರಲಿ ಅದರಲ್ಲೂ ಕೂಡ ಸುದೀಪ್ ಸರ್ ಹೇಳ್ತಾರೆ ಅವ್ರಿಗೆ ಇವ್ರು ಏನು ವ್ಯತ್ಯಾಸ ಏನಿಲ್ಲ, ಅಷ್ಟೊಂದು ವೋಟಿಂಗ್ ಲಿಸ್ಟಲ್ಲಿ ಏನು ಇದಿಲ್ಲ ಅಂತ ಹೇಳ್ತಾರಲ್ಲ. 2ನೇ ಪ್ಲೇಸ್ ಇಲ್ಲ ಅವ್ರಿಗೂ ಹೊರತಾಗಿ ಇವತ್ತರೆಗೂ ವೋಟಿಂಗ್ ಲಿಸ್ಟ್ ಆನ್ ಇದೆ ಅಂತ ಹೇಳ್ಬೋದು. ನಾಳೆ ಸಂಜೆವರೆಗೂ ವೋಟಿಂಗ್ ಲಿಸ್ಟ್ ಆನ್ ಇರುತ್ತೆ. ಅದಾದಮೇಲೆ ವೋಟಿಂಗ್ ಲಿಸ್ಟ್ ಬಂದಾಗತ್ತೆ ಅಂತ ಹೇಳ್ಬೋದು. ಇರಲಿ ನಮಗೆಲ್ಲರಿಗೂ ಗೊತ್ತಿದ್ದಂಗೆ ಈ ಸೀಸನ್ ವಿನ್ನರ್ ಯಾರಾಗ್ತಾರೆ ಅಂತಂದು ಆ ಹೊರಗಡೆ ಸಪೋರ್ಟ್ ನೋಡಿದ್ರೆ ಗೊತ್ತಾಗುತ್ತೆ. ಗಿಲ್ಲಿ ನಟರ್ ಕೊಡೋದು ಮಾತ್ರ ಪಕ್ಕ. ಆದ್ರೂ ಕೂಡ ಸೆಕೆಂಡ್ ರನ್ನರ್ ಅಪ್ ಇದೆಲ್ಲ ಮೋಸ್ಟ್ಲಿ ಅಶ್ವಿನ್ ಅವರು ಕೊಡ್ಬೇಕಂತ ಏನೋ ಗಿಮಿಕ್ ನಡೀತದೆ ಅಂತ ಹೇಳ್ಬೋದು. ಒಳಗೆ ಗಿಮಿಕ್ ನಡೀತದೆ ಅಂತ ಹೇಳ್ಬೋದು. ಇರಲಿಲ್ಲ ಈ ಪ್ರೋಮೋದಲ್ಲಿ ಯಾವ ರೀತಿ ಅಂದ್ರೆ ಎಲ್ಲರೂ ಯಾವ ರೀತಿ ರೆಡಿ ಆಗಿದ್ರ ಬಗ್ಗೆ ತಿಳಿಸ್ಕೊಟ್ಟಿದೆ. ಮತ್ತು ಧ್ರುವಂತ ಅವರು ಫ್ರೀ ಫಿನಾಲಿಗೆ ಎಂಟ್ರಿ ಹಾಕ್ತಾರಂತೆ, ಅದಕ್ಕೋಸ್ಕರ ಅವರು ಈ ರೀತಿ ಪಿಕ್ಚರ್ ಹಾಕಿದ್ರೆ ಅಂತ ಗೊತ್ತಾಗ್ತಿರಲಿ. ಯಾಕೆ ಅದ್ರ ಬಗ್ಗೆ ಸ್ವಲ್ಪ ಈ ವಿಡಿಯೋದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಫ್ರೀ ಫಿನಾಲಿಗೆ ಏನೋ ಧ್ರುವಂತ ಅವ್ರು ಬರ್ತಿದ್ದಾರೆ, ಯಾಕೆ ಮಸ್ತಾಗಿ ಏನೋ ಕಟಿಂಗ್ ಮಾಡಿಸ್ಕೊಂಡು ಸೋಷಿಯಲ್ ಮೀಡಿಯಾ ನೋಡಿದ್ರೆ ಗೊತ್ತಾಗುತ್ತೆ. ಯಾಕಂದ್ರೆ ಅವರು ಹೇರ್ ಸ್ಟೈಲ್ ತೆಗೆದುಬಿಟ್ಟು ಒಂಥರ ಬೇರೆ ರೀತಿನೇ ಚೆನ್ನಾಗಿ ರೆಡಿ ಆಗಿದ್ದಾರೆ ಅಂತ ಹೇಳ್ಬೋದು. ಅದರಲ್ಲೂ ಕೂಡ ಗಿಲ್ಲಿ ನಟ ಅವರು ಸಖತ್ ರೆಡಿ ಆಗಿದ್ದಾರೆ, ಒಂಥರ ಕಲರ್ ಗ್ಲಾಸ್ ಹಾಕ್ಸ್ಬಿಟ್ಟು ಸ್ವಲ್ಪ ನೋಡೋಕೆ ಸಖತ್ ಲುಕ್ಕಲ್ಲಿ ಇದ್ದಾರೆ ಅಂತ ಹೇಳ್ಬೋದು. ಮತ್ತು ಬೇಗ ಬೇರೆದವ್ರನ್ನ ನೋಡಿದ್ರೆ ಬೇರೆಯವರು ಅಷ್ಟೇ, ಅಂದರೆ ಧನುಷ್ ಅವರು ಆಯಿತು, ಬೇರೆ ರಘು ಅವರು ಆಯಿತು, ನಾರ್ಮಲ್ ಇರೋ ಥರನೇ ಇದೆ ಅಂತ ಹೇಳ್ಬೋದು. ಬೇರೆ ಇದರಲ್ಲಿ ಅಷ್ಟೇ ಅಲ್ಲ. ಮತ್ತು ಈ ಸೀಸನ್ ಬಂತಾರೆ ಟ್ರೋಫಿ ಬಗ್ಗೆ ರಿವ್ಯೂ ಮಾಡ್ತಾರೆ. ಈ ಸೀಸನ್ ಟ್ರೋಫಿ ಮಾತ್ರ ಸಖತ್ ಇದೆ ಅಂತ ಹೇಳ್ಬೋದು. ಮತ್ತು ಅದರ ಬೇರೆ ಮೊದಲನೇ ಪ್ರೋಮೋದಲ್ಲಿ ಹೇಳಿದ್ರು ಸರ್ ಕಿಚ್ಚ ಸುದೀಪ್ ಸರ್
ಅನ್ನೊಂದು ಸೀಸನ್ ಬೇರೆ ಈ ಸೀಸನ್ ಬೇರೆ ನನ್ನ ಮಗಂದು ಅಂತ ಒಂದು ಡೈಲಾಗ್ ಇದ್ರಲ್ಲ ಅದು ಮಾತ್ರ ರಿಯಲ್ ಆಗಿದೆ ಅಂತ ಹೇಳ್ಬೋದು. ಒಂಥರ ಏನೋ ಡಿಫ್ರೆಂಟ್ ಲುಕ್ಕಲ್ಲಿ ಒಂಥರ ಟ್ರೋಫಿ ಮಾತ್ರ ಸಕ್ಕತ್ತಿದೆ ಅಂತ ಹೇಳ್ಬೋದು. ಪ್ರತಿ ವರ್ಷ ನೋಡೋದಾದ್ರೆ ಈ ವರ್ಷದಲ್ಲಿ ನೋಡಿ ತಿಳಿಸ್ಕೊಡೋದಾರೆ ಏನಂದ್ರೆ ಒಂದು ವಾರ ಮುಂಚೆನೇ ಟ್ರೋಫಿ ತಂದು ಮನೇಲಿ ಇಟ್ಟಿದ್ರಲ್ಲ ಅದನ್ನೆಲ್ಲರಿಗೂ ನೋಡಲಿ ಅಂತ ನಂತರ ಏನೋ ಇನ್ನು ಫಿನಾಲಿಗೆ ಇಷ್ಟು ದಿನ ಉಳಿದೆ ಅಂತ ಎಲ್ಲ ಅಪ್ಡೇಟ್ ಕೊಡ್ತಾ ಇದ್ರು. ಆದರೆ ಈ ಸೀಸನ್ ಬಂತಂದ್ರೆ ಒಂಥರ ಡಿಫ್ರೆಂಟ್ ಇದೆ ಅಂತಂದು ಇನ್ನು ಕೊಟ್ಟಿಲ್ಲ. ಅದ್ರ ಬಗ್ಗೆ ಯಾವುದೇ ರೀತಿ ರಿವ್ಯೂ ಮಾಡಿಲ್ಲ ಮತ್ತು ಅದರ ಬಗ್ಗೆ ಟ್ರೋಫಿನ ಕೂಡ ಒಂದು ರಿವ್ಯೂ ಮಾಡಿಲ್ಲ ಅಂತ ಹೇಳ್ಬೋದು. ಮತ್ತು ಈ ಸೀಸನ್ ಮಾತ್ರ ಇವತ್ತು ಬಂದರೆ ಶನಿವಾರ ಸ್ಯಾಟರ್ಡೆ ಬಂತಂದ್ರಲ್ಲಿ ಗ್ರ್ಯಾಂಡ್ ಫೈನಲ್ ಒಳಗೆ ಏನೋ ಎಂಟ್ರಿ ಮಾಡ್ತಿದ್ದಲ್ಲ ಅದರಲ್ಲಿ ಕೂಡ ಯಾವ ರೀತಿಯಿಂದ ಹೊಸ ಗ್ರ್ಯಾಂಡ್ ಫೈನಲ್ ಕ್ಯಾನ್ಸಲ್ ಮಾಡಿಬಿಟ್ಟು ಅದೇನೋ ಹೊಸದಾಗೇನೋ ಫ್ರೀ ಫೈನಲ್ ಅಂತ ತಗೊಂಬಂದಿರ ಅಂತ ಹೇಳ್ಬೋದು. ಇದು ಮಾತ್ರ ಸಕ್ಕತ್ತಿದೆ ಅಂತ ಹೇಳ್ಬೋದು. ಈ ಫ್ರೀ ಫೈನಲ್ ಯಾವ ರೀತಿ ಎಲ್ಲರೂ ಚೆನ್ನಾಗಿ ರೆಡಿ ಆಗಿದೆ. ಮತ್ತು ಅದರ ಬಂತಂದರೆ ಕಿಚ್ಚ ಸುಲ್ಸರ್ ಹೇಳ್ತಾರೆ ಅದರಲ್ಲಿ ಹೇಳಿದ್ರಲ್ಲ ಅವಾಗ ತಿಳಿಸ್ಕೊಟ್ಟಿದ್ದೆ ನಿಮಗೆ ಒಂಥರ ಗಿಮಿಕ್ ನಡೀತು ಅದೇನೋ ಅಂತ ಪಕ್ಕ ಕನ್ಫರ್ಮ್ ಅಪ್ಡೇಟ್ ಬಂದಿಲ್ಲ. ಅದ್ರ ಬಗ್ಗೆ ಏನಾದ್ರು ಅಪ್ಡೇಟ್ ಬಂದರೆ ತಪ್ಪ ತಿಳಿಸ್ತೀನಿ ಇದರಲ್ಲಿ. ಸೀಸನ್ಗೂ ಈ ಸೀಸನ್ ಕಂಪೇರಿಸನ್ ಮಾಡಿದರೆ ಈ ಸೀಸನಲ್ಲಿ ಫಸ್ಟ್ ಸ್ಟಾರ್ಟಿಂಗಲ್ಲಿ ಹನುಮಂತ್ ಅವ್ರಿಗೆ ಎಷ್ಟು ಬಿದ್ದಿದೆ ಅಂದರೆ 5 ಕೋಟಿ ಅಷ್ಟು ಬಿತ್ತು ಮತ್ತು ತ್ರಿವಿಕ್ರಮ್ಗೆ 2 ಕೋಟಿ ಏನೋ ಬಿದ್ದು ಅಂತ ಹೇಳ್ಬೋದು. ಆದರೆ ಈ ಸೀಸನ್ ಮಾತ್ರ ಏನೋ 37 ಕೋಟಿ ಪ್ಲಸ್ ಇನ್ನೂ ಓಟ್ ಬೀಳ್ತದೆ ಅಂತ ಹೇಳ್ತಿದ್ರಲ್ಲ ಸರ್. ಅದೆಲ್ಲ ಕೂಡ ಹೇಳಿದ್ರೆ ಒಂಥರ ಎಲ್ಲರ ಕಣ್ಣು ಚಿಂದಿ ಓಡಾಯಿಸಿದಾರೆ ಅಂತ ಹೇಳ್ಬೋದು. ಈಗ ಹೊರಗಡೆ ಇರ್ತಾರೆ ನೋಡೋದಾದ್ರೆ ಸೆಕೆಂಡ್ ಕಾವ್ಯವ್ರು ಮತ್ತು ರಕ್ಷಿತ್ ಇರೋದಲ್ಲ ಮೊದಲಿಂದ ನೋಡ್ಕೊಂತ ಬರೋದಾದ್ರೆ ಸೆಕೆಂಡ್ ರನ್ನರ್ ಯಾರು ಆಗ್ತಾರೆ ಅಂತ ಅದ್ರ ಬಗ್ಗೆ ತಿಳಿಸ್ಕೊಡೋದಾರೆ ನಿಮಗೆ ಇದರಲ್ಲಿ. ಅಂದರೆ ಮೋಸ್ಟ್ಲಿ ರಕ್ಷಿತ ಬರ್ಬೋದು, ಯಾಕಂದರೆ ವೋಟಿಂಗ್ ಲಿಸ್ಟಲ್ಲಿ ಪ್ರಕಾರ ನೋಡಿದ್ರೆ ರಕ್ಷಿತ್ ಅಥವಾ ಕಾವ್ಯರನ್ನ ಕರ್ಕೊಂಡು ಹೋಗ್ತಾರೆ. ಆದ್ರೂ ಕೂಡ ಇವರು ಬಿಗ್ ಬಾಸ್ ಅವರು ಒಂಥರ ಅಶ್ವಿನ ರನ್ನರ್ ಅಪ್ ಮಾಡಿಬಿಟ್ಟು ಗಿಲ್ಲಿನ ವಿನ್ನರ್ ಮಾಡಿಬಿಟ್ರೆ ಒಂಥರ ಹೊರಗಡೆ ಹೈಪ್ ಆಗ್ತಾರೆ, ಒಂಥರ ಚೆನ್ನಾಗಿರುತ್ತಲ್ಲ. ಹಾಗೆ ಅದಕ್ಕೋಸ್ಕರ ಏನೋ ಗಿಮಿಕ್ ಕೊಡ್ತಾರೆ ಅಂತ ಹೇಳ್ಬೋದು. ಒಟ್ಟಾರೆ ಹೇಳ್ಬೇಕಂದ್ರೆ ಇದರಲ್ಲಿ ಹೊರಗಡೆ ಫ್ಯಾನ್ಸ್ ನೋಡಿದ್ರು ಗೊತ್ತಾಗುತ್ತೆ ಗಿಲ್ಲಿ ನಟರನ್ನು. ಯಾಕಂದರೆ ಅವರು ಖಾಲಿ ಒಂದು 50K ಇದ್ದವರು ಇನ್ಸ್ಟಾಗ್ರಾಮಲ್ಲಿ ಒಂದು ವೀಕ್ ಆಗಿಲ್ಲ ಲಾಸ್ಟ್ ಫಿನಲ್ ಹತ್ರ ಬರುವಾಗ 1 ಮಿಲಿಯನ್ ಹತ್ರ ಅವರು ಫಾಲೋವರ್ಸ್ ಆಗಿದ್ದಾರೆ. ಅದರಲ್ಲೇ ಗೊತ್ತಾದ ಜನಗಳ ಸಪೋರ್ಟ್ ಯಾವ ರೀತಿ ಗಿಲ್ಲಿ ನಟನಿಗೆ ಇದೆ ಅಂತಂದು. ವೋಟಿಂಗ್ ಲಿಸ್ಟಲ್ಲಿ ಯಾವ ರೀತಿ ಫಾಲೋವಿಂಗ್ ಬೀಳುತ್ತೆ ತಿಳ್ಕೊಳ್ಳೋದಾದ್ರೆ ಈಗ ಗಿಲ್ಲಿ ಅವರಿಗೆ 15 ಲಕ್ಷವರೆಗೂ ವೋಟಿಂಗ್ ಅಂದರೆ ಫ್ಯಾನ್ಸ್ ಇದೆ ಅಂತ ಹೇಳ್ಬೋದು. ಅಂದರೆ ಇನ್ಸ್ಟಾಗ್ರಾಮಲ್ಲಿ ಅದರಲ್ಲಿ ಒಬ್ಬೊಬ್ಬರು 99 ವೋಟ್ ಅಂತಂದ್ರು ಕೂಡ ಅದು 15 ಕೋಟಿ ಲಕ್ಷವರೆಗೂ ಏನೋ ವೋಟಿಂಗ್ ಬೀಳ್ಬೋದು ಅಂತ ಚಾನ್ಸಸ್ ಇದೆ ಅಂತ ಒಂಥರ ಸೋರ್ಸಲ್ಲಿ ಮಾತ್ರ ಹೇಳ್ಬೋದು ಅಂತ ಹೇಳ್ಬೋದು. ಬೇರೆ ಹೊರಗಡೆ ಇದು ಕೊಡ್ತಾರಲ್ಲ ಅಂದರೆ ಯಾವ ರೀತಿ ಅಂದರೆ ಸುಳ್ಳು ಮಾಹಿತಿ ಆಗಿ ಅಂತ ಹೇಳ್ತಾರೆ. ಅದು ಯಾವುದೇ ರೀತಿ ಸರಿ ಇರ್ಬೋದು ಯಾವ ತಪ್ಪಿರ್ಬೋದು. ಒಂಥರ ಏನೇನು ಹೇಳ್ಬೇಕಂದ್ರೆ ಒಂಥರ ಅವರು ಆ್ಯಾವ್ರೇಜಲ್ಲಿ ಹೇಳಿರ್ತಾರೆ ಅಂತ ತಿಳಿಸ್ಕೊಟ್ಟಿರ್ತಾರೆ. ಇಷ್ಟೇ ಜನಕ್ಕೆ ಇಷ್ಟು ಓಟ್ ಬೀಳುವಂಥದ್ದು ಆ್ಯಾವ್ರೇಜಲ್ಲಿ ಹೇಳಿರ್ತಾರೆ ಅಷ್ಟೇ. ಯಾವುದೇ ಪರ್ಟಿಕ್ಯುಲರ್ ಆಗಿ ಅವ್ರಿಗೆ ಯಾವುದೇ ರೀತಿ ಏನೋ ಅಪ್ಡೇಟ್ಗಳು ಸಿಕ್ಕಿರಲ್ಲ. ಆದರೂ ಕೂಡ ಕೆಲವೊಂದು ಆ್ಯಾವ್ರೇಜ್ ಅಂತ ಇರುತ್ತಲ್ಲ ಫ್ರೆಂಡ್ಸ್, ಅದರಲ್ಲಿ ಎಲ್ಲರೂ ಹೇಳ್ತಾರಲ್ಲ ಅಂದರೆ ಇಂಥ ಫ್ಯಾನ್ಸ್ಗಳಿಗೆ ಇಷ್ಟಿಷ್ಟು ಓಟ್ ಬಿದ್ದಿರುವ ಅಂತ ಕ್ಯಾಲ್ಕುಲೇಷನ್ ಮಾಡಿದಾಗ ಅಲ್ಲಿ ಲೆಕ್ಕ ಸಿಗುತ್ತೆ ಅಂತ ಹೇಳ್ಬೋದು. ಅದೇ ರೀಸನ್ಗೋಸ್ಕರ ನಾವು ಹೇಳಿದ್ದಂತ ನಿನ್ನೆ ವಿಡಿಯೋದಲ್ಲಿ ಮಾತ್ರ ಹೇಳಿದ್ದೆ. ಅದೇ ರೀತಿ ಸಖತ್ತಿದ್ರೆ 2ನೇದಲ್ಲಿಗೆ ವೋಟಿಂಗ್ ಬೀಳ್ತಾರೋದು ಯಾರಿಗಂದ್ರೆ ರಕ್ಷಿತ್ ಅವ್ರಿಗೂ ಸಖತ್ ಬೀಳ್ತಿದೆ ಅಂತ ಹೇಳ್ಬೋದು, ಮತ್ತು ಕಾವ್ಯವ್ರಿಗೂ ಸಖತ್ ಬೀಳ್ತದೆ ಅಂತ ಹೇಳ್ಬೋದು. ಯಾಕೆ ಗಿಲ್ಲಿ ಮತ್ತೆ ಜೊತೆ ಚೆನ್ನಾಗಿ ಬಾಂಡಿಂಗ್ ಅಲ್ಲಿ ಇದಾರಲ್ಲ ಅದಕ್ಕೋಸ್ಕರ ಸಖತ್ ಅವ್ರವ್ರ ಅಂದರೆ ಫ್ಯಾನ್ಸ್ಗಳೆಲ್ಲ ಅವ್ರಿಗೂ ಫಾಲೋ ಮಾಡ್ತಾರೆ ಅಂತ ಹೇಳ್ಬೋದು. ಆದ್ರೂ ಕೂಡ ಇದು ಯಾವ ರೀತಿ ಅಂದರೆ ಈಗ ಅಶ್ವಿನ್ ಗೌಡವ್ರಿಗೆ ಅಷ್ಟೊಂದು ವೋಟಿಂಗ್ ಬೀಳ್ತಾ ಇಲ್ಲ. ಆದ್ರೆ ಬರಬರ್ತಾ ನೋಡಿದ್ರೆ ಕಡಿಮೆ ಆಗ್ತದೆ ಹೊರತಾಗಿ ಯಾವುದೇ ರೀತಿ ಏನೋ ಹೈಪ್ ಆಗ್ತಾ ಇದೆ ಅಂತ ಹೇಳ್ಬೋದು. ಆದ್ರೂ ಕೂಡ ಬಿಗ್ ಬಾಸ್ ಅವರು ಯಾವ ರೀತಿ ಇರ್ತಾರೆ ಅಂದರೆ ಅಶ್ವಿನ್ ಗೌಡ ಯಾವ ರೀತಿ ಅಂದರೆ ಏನೋ ಎಲಿಜಿಬಿಲಿಟಿ ಅದರದಂತ ಒಂದು ಗೊತ್ತಾಗ್ತಿಲ್ಲ. ಒಂಥರ ಒಳಗೆ ಏನೋ ಫಿಕ್ಸಿಂಗ್ ಮಾಡ್ಕೊಂಡಿದ್ದಾರೆ ನನಗೆ ಅನಿಸ್ತಾ ಇದರಲ್ಲಿ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಫ್ರೆಂಡ್ಸ್ ಇದರಲ್ಲಿ ತಪ್ಪದೇ ಕಮೆಂಟ್ ಮಾಡಿ. ಈ ಸೀಸನ್ ವಿನ್ನರ್ ಯಾರಾಗಬೇಕಂತಂದು ಅದನ್ನ ಬಗ್ಗೆ ತಪ್ಪದೇ ಕಮೆಂಟ್ ಮಾಡಿ. ಇದು ಆಗಿತ್ತು 2ನೇ ಪ್ರೋಮೋ ಬಗ್ಗೆ ರಿವೀಲ್ ಮಾಡಿದ್ದೀನಿ. ನಿಮ್ಗೆ ಏನಾದ್ರು ಅನಿಸಿಕೆ ಇದ್ದರೆ ತಪ್ಪದೇ ಕಮೆಂಟ್ ಮಾಡಿ ಫ್ರೆಂಡ್ಸ್ ಇರಲಿ. ಇದ್ರ ಬಗ್ಗೆ ಇತ್ತು ನಾನು ಪ್ರೋಮೋ ಬಗ್ಗೆ ಎಲ್ಲ ತಿಳಿಸ್ಕೊಟ್ಟಿದ್ನಲ್ಲ. ಪ್ರೋಮೋದಲ್ಲಿ ಯಾವ ರೀತಿ ಇತ್ತು ಮತ್ತು ಇದರಲ್ಲಿ ಯಾವ ರೀತಿ ಗೇಮ್ ಕೂಡಿಸಿದ್ರು ಅದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ನಲ್ಲ. ಅದೇ ರೀತಿ ಗಿಲ್ಲಿ ಫ್ಯಾನ್ಸ್ಗಳಿದ್ದರೆ ತಪ್ಪದೇ ವೋಟ್